ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳಿದ್ದು ಹೇಗೆ ಮತ್ತು ಯಾಕೆ? ಐ ವಾಸ್ ಅ ಪೊಲಿಟಿಕಲ್ ಆ್ಯನಿಮಲ್. ಆವಾಗ ಅವ್ರು ಯೋಚನೆ ಮಾಡಿದ್ದು ದೇವೇಗೌಡರನ್ನು ಕರೆಸ್ಕೊಟ್ರೆ ಹೇಗೆ, ದೇವೇಗೌಡರಿಗೂ ಬೇಕಾಗಿರುತ್ತೆ, ನಾವು ತಪ್ಪನ್ನು ಒಪ್ಕೋತಾ ಇದ್ದೀವಿ, ಇನ್ನು ಮುಂದೆ ಕಚ್ಚಾಡೋದಿಲ್ಲ. ಜನತಾ ದಳಕ್ಕೆ ಕಂಪ್ಲೀಟ್ ಮೆಜಾರಿಟಿ ಸಿಗುತ್ತೆ. ಪ್ರಥಮ ಬಾರಿಗೆ BJP 40 ಸ್ಥಾನಗಳನ್ನು ತಗೊಳ್ಳುತ್ತೆ. ಹೊರಗಡೆ ಜನಗಳಿಗೆ ಏನು ಗೊತ್ತಿರಲ್ಲ, ಏನೋ ಒಂದು ರೀತಿಯ ಆತಂಕ ಶುರು. ಒಂದಷ್ಟು ಜನ, ಒಂದು ದೊಡ್ಡ ಗುಂಪು ಕೂಡ ಪೊಲೀಸ್ ಭಾರೆಯನ್ನು ತಳ್ಕೊಂಡು ಒಳಗಡೆ ಹೋಗ್ಬಿಡ್ತಾರೆ. ಅವ್ರ ಮೇಲೆ ಬಿದ್ದು ಏನೋ ರಾಮಕೃಷ್ಣ ಹೆಗಡೆ ಅವರು ಜುಬ್ಬ ಹರಿತಾರೆ. KH ಪಟೇಲ್ರಿಗೆ ಒಂದಷ್ಟು ಕೂಸ ಕೊಡ್ತಾರೆ. RV ದೇಶಪಾಂಡೆ ಅಲ್ಲೇ ಇದ್ದು ಟಾಯ್ಲೆಟ್ಗೆ ನುಗ್ತಾರಂತೆ. ಸೊ ಅವರು ನಟ್ಟಿಸ್ಕೊಂಡು ಹೋಗಿ ಅಲ್ಲ ಅವರಿಗೂ ಏಟ್ಗಳು ಹೊಡೆದ್ರು. ಅಂದರೆ ಅವರು ಲೋಕಸಭೆಗೆ ಹೋದರೂ ಅಲ್ಲಿ ಒಂದಷ್ಟು ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿದ್ದರು. ಆದರೆ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳಿದ್ದು ಹೇಗೆ ಮತ್ತು ಯಾಕೆ? ಆ ಸಂದರ್ಭ ಹೇಗೆ ಅವ್ರಿಗೆ ಒದಗಿ ಬಂತು ಅಂತ, ಅಲ್ಲಿದ್ದವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಹೇಗೆ ಬಂದರು ಅಂತ ನೋಡಿ. ಅವರು ಅಲ್ಲಿ ಪಾರ್ಲಿಮೆಂಟ್ಗೆ ಹೋಗಿ MP ಆದರು. ಆದರೆ ಅವರಿಗೆ ಪಕ್ಷ ಇರಲಿಲ್ಲ. ಅವರು ಇಸ್ ಅ ಸ್ಮಾಲ್ ಪಾರ್ಟಿ, ಒಂದು ಪಕ್ಷ. ಸೊ ಆ ಹೊತ್ತಿಗೆ 1993 ಅಷ್ಟೊತ್ತಿಗೆ ಇನ್ನೇನು ನೆಕ್ಸ್ಟ್ ಇಯರ್ ಕರ್ನಾಟಕದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ ಅಂದಾಗ ಜನತಾ ದಳದ ನಾಯಕರು ಕೂಡ ಏನೋ ಮಾತಾಡ್ಲಿಕ್ಕೆ ಶುರು ಮಾಡಿರ್ತಾರೆ. ನಾವೆಲ್ಲ ದೂರ ಆಗಿರೋದ್ರಿಂದ ನಮಗೆ ಇಷ್ಟು ತೊಂದರೆ ಆಗಿದೆ, ನಾವು ಈಗೆಲ್ಲ ತಿರ್ಗಾ ಹತ್ರ ಬರಬೇಕು ಅಂದರೆ ಯಾರ್ಯಾರು ಅಲ್ಲಿ. ಆವಾಗ ಏನೋ ರಾಮಕೃಷ್ಣ ಹೆಗಡೆ, ಬೊಮ್ಮಾಯಿ, JH ಪಟೇಲ್ ಇವರೆಲ್ಲ ಇದ್ರಲ್ಲ. ಸೊ ನಾವೆಲ್ಲ ಒಟ್ಟಾಗಿ ತಿರ್ಗಾ ಏನೋ ರಿವೈವ್ ಮಾಡೋಣ ಪಾರ್ಟಿನ ಅಂತ. ಆವಾಗ ಅವ್ರು ಯೋಚನೆ ಮಾಡಿದ್ದು ದೇವೇಗೌಡರನ್ನು ಕರೆಸ್ಕೊಟ್ರೆ ಹೇಗೆ ಅಂತ ಹೇಳಿ. ಸೊ ಜೀವರಾಜ್ ಆಳ್ವ ಅಂಥವರೆಲ್ಲ ತುಂಬ ಪ್ರಾಮಿನೆಂಟ್ ರೋಲ್ ತಗೊಂಡು ದೇವೇಗೌಡರನ್ನ ಪಕ್ಷಕ್ಕೆ ವಾಪಸ್ ಕರ್ಕೊಂಡು ಬರ್ತಾರೆ. ದೇವೇಗೌಡರಿಗೂ ಬೇಕಾಗಿರುತ್ತೆ, ಒಂದು ಪ್ಲಾಟ್ಫಾರ್ಮ್ ಬೇಕಲ್ಲ. ಅವರಿಗೆ ಗೊತ್ತಿರುತ್ತೆ ಏನೋ ಈ ರೀತಿ ನಾನು ತಿರ್ಗಾ ಪಕ್ಷವನ್ನು ರಿವೈವ್ ಮಾಡಿದ್ರೆ ಗುಡ್ ಚಾನ್ಸ್ ಆಫ್ ವಿನಿಂಗ್ ದಿ ಎಲೆಕ್ಷನ್ಸ್ ಅಂತ ಹೇಳಿ. ಯಾಕಂದರೆ ಕಾಂಗ್ರೆಸ್ ಆಗ ತಳಕ್ಕೆ ಬಿದ್ದಿರುತ್ತಲ್ಲ. ಸೊ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ. ಈ ಎಲ್ಲ ನಾಯಕರು ಹೇಳ್ಕೊಂಡು ಹೋಗೋದು ಏನೋ ಜನಗಳ ಮುಂದೆ, ನಾವು ಹಿಂದೆ ಎಲ್ಲ ಕಚ್ಚಾಡಿದ್ದೀವಿ, ಹೌದು ನಾವು ತಪ್ಪನ್ನು ಒಪ್ಕೋತಾ ಇದ್ದೀವಿ, ಇನ್ನು ಮುಂದೆ ಕಚ್ಚಾಡೋದಿಲ್ಲ, ನಮ್ಮನ್ನ ಎಲೆಕ್ಟ್ ಮಾಡಿ ನಮ್ಗೆ ಇನ್ನೊಂದು ಚಾನ್ಸ್ ಕೊಡಿ ಅಂತೇಳಿ ಜನಗಳ ಮುಂದೆ ಹೋಗ್ತಾರೆ. ಅವಾಗೆಲ್ಲ ಏನು JH ಪಟೇಲು, ರಾಮಕೃಷ್ಣ ಹೆಗಡೆಲ್ಲ ಒಳ್ಳೆ ಭಾಷಣಕಾರರು. ಸೊ ಇವರ ಭಾಷಣಗಳನ್ನೆಲ್ಲ ಕೇಳಿದಂಥ ಜನ ಆಯ್ತಪ್ಪ ಇವ್ರಿಗೆ ಇನ್ನೊಂದು ಚಾನ್ಸ್ ಕೊಡೋಣ ಅಂತ ಹೇಳಿ 115 ಸ್ಥಾನಗಳನ್ನು ಕೊಡ್ತಾರೆ ಜನತಾ ದಳಕ್ಕೆ. ಸೊ ಜನತಾ ದಳಕ್ಕೆ ಕಂಪ್ಲೀಟ್ ಮೆಜಾರಿಟಿ ಸಿಗುತ್ತೆ. ಆಮೇಲೆ ಪ್ರಥಮ ಬಾರಿಗೆ BJP 40 ಸ್ಥಾನಗಳನ್ನು ತಗೊಳುತ್ತೆ. ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಇಳಿದು 34 ಸ್ಥಾನಗಳಿಗೆ ಇಳಿಯುತ್ತೆ. ಅಧಿಕೃತ ವಿರೋಧ ಪಕ್ಷದ ಸ್ಥಾನವನ್ನು ಕಳ್ಕೊಳ್ಳುತ್ತೆ. ಸೊ ಈ ಒಂದು ಪರಿಸ್ಥಿತಿ ಬಂದು ಆವಾಗ ಏನೋ ಇವರು ಅಧಿಕಾರಕ್ಕೆ ಬರ್ತಾರೆ. ಸೊ ಇವರು ನಾವು ಕಚ್ಚಾಡೋದಿಲ್ಲ ಅಂತ ಹೇಳಿ ಬಹುಮತವನ್ನೇನೋ ತಗೊಂಡ್ಬಿಟ್ರು. ಅದಾದ ನಂತರದಲ್ಲಿ ಮುಖ್ಯಮಂತ್ರಿಯ ಆಯ್ಕೆ ಆ ಸಂದರ್ಭದಲ್ಲಿ ಭಾಳ ಸುಲಲಿತವಾಗಾಯ್ತು. ಯಾಕೆಂದರೆ ಅವರು ಜನಗಳಿಗೆ ಮಾತು ಕೊಟ್ಟಿದ್ರು ನಾವು ಕಚ್ಚಾಡೋದಿಲ್ಲ ಇನ್ಮೇಲೆ ಅಂತ. ಹಾಗಾಗಿ ಸಹಜವಾಗಿ ಎಲ್ಲೋ ಒಂದು ಒಮ್ಮತದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಸಹಜ ಜನಗಳ ನಿರೀಕ್ಷೆ ಇತ್ತು. ಹೌದು, ಆದರೆ ಸುಲಲಿತವಾಗಿ ಆಗಲಿಲ್ಲ. ದಟ್ ಇಸ್ ದ ಟ್ರಾಜಿಡಿ ಆಫ್ ಜನತಾ ದಳ ಅಗೇನ್. ನೋಡಿ 1983ರಲ್ಲಿ ಅಫ್ಕೋರ್ಸ್ ಫಸ್ಟ್ ಟೈಮ್ ಬಂದಿದ್ರು ಅವರು ಅಧಿಕಾರಕ್ಕೆ. ಆ್ಯಂಡ್ ಟೆನ್ಷನ್ಸ್ ಎಲ್ಲ ಇತ್ತು. ಕಡೆಗೆ ಅಫ್ಕೋರ್ಸ್ ಏನೋ ರಾಮಕೃಷ್ಣ ಹೆಗಡೆ ಅವರು ಬಂದರು, ಉಳಿದವರೆಲ್ಲ. ಸೊ ಹಾಗಾಗಿ ಬಟ್ ಈ ಸರ್ತಿ ಎಲ್ಲ ಒಟ್ಟಿಗೆ ಹೋಗಿ ಎಲೆಕ್ಷನ್ಗೆ ಆ್ಯಂಡ್ ದೇವೇಗೌಡರನ್ನ ಅಧ್ಯಕ್ಷರಂತ ಮಾಡಿದಾಗ ದೇರ್ ವಾಸ್ ಎ ಟ್ಯಾಸಿಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ದೇವೇಗೌಡ ವಿಲ್ ಬಿಕಮ್ ದಿ ಚೀಫ್ ಮಿನಿಸ್ಟರ್. ಆದರೆ ಆ ಏನೋ ಶಾಸಕಾಂಗ ಪಕ್ಷದ ಸಭೆ ಕರೆಯೋಕ್ಕೆ ಮೊದಲು ಒಂದಷ್ಟು ಟೆನ್ಷನ್ಸ್ ಶುರು ಆಗುತ್ತೆ ಪಕ್ಷದಲ್ಲಿ. ಸೊ ಆ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷಕ್ಕೆ ಏನೋ ಸೆಂಟ್ರಲ್ ಅಬ್ಸರ್ವರ್ ಆಗಿ ಬಂದವರು ಬಿಜು ಪಟ್ನಾಯಕ್ ಅವರು. ಸೊ ಬಿಜು ಪಟ್ನಾಯಕ್ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಬಂದಾಗ ಏರ್ಪೋರ್ಟ್ನಲ್ಲಿ ಏನೋ ಪತ್ರಕರ್ತರು ಕೇಳ್ತಾರೆ, ಸರ್ ಹೂ ಇಸ್ ಗೋಯಿಂಗ್ ಟು ಬಿ ದಿ CM ಕ್ಯಾಂಡಿಡೇಟ್ ಅಂತೇಳಿ. ಯು ನೋ ಹೂ, ಇಟ್ಸ್ ಎ ನ್ಯಾಚುರಲ್ ಚಾಯ್ಸ್, ಮಿಸ್ಟರ್ ದೇವೇಗೌಡ ವಿಲ್ ಬಿ ದಿ CM ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ಬಿಜು ಪಟ್ನಾಯಕ್. ಇದನ್ನು ಕೇಳಿಸ್ಕೊಂಡಂಥ ರಾಮಕೃಷ್ಣ ಹೆಗಡೆ ಅವರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅವರು ಬಿಜು ಪಟ್ನಾಯಕ್ ಅವರು ವಿನ್ಸನ್ ಮ್ಯಾನರ್ ಹೋಟೆಲ್ನಲ್ಲಿ ಇರ್ತಾರೆ. ಅಲ್ಲಿ ಹೋಗಿ ಮೀಟ್ ಮಾಡಿದಂಥ ಹೆಗಡೆ ಅವರು, ನೋಡಿ ಇದನ್ನು ಶಾಸಕಾಂಗ ಪಕ್ಷದಲ್ಲಿ ನಿರ್ಧಾರ ಮಾಡ್ತಕ್ಕಂಥದ್ದು, ನೀವು ಅಲ್ಲಿ ಪತ್ರಕರ್ತ ಮುಂದೆ ಹೇಳಿದ್ದು ಅಷ್ಟು ಸರಿ ಅನ್ನಿಸ್ಲಿಲ್ಲ ನನಗೆ ಅಂತ. ಇಲ್ಲ, ದಟ್ ಈಸ್ ವಾಟ್ ಇಟ್ ಈಸ್ ಅಂತ. ಬಿಜು ಇಸ್ ಏನ್ ಅ ವೆರಿ ಸೀನಿಯರ್ ಮ್ಯಾನ್. ಎನಿವೆ ಮಾರನೇ ದಿವಸ ಏನೋ ಜನತಾ, ಅದು ಡಿಸೆಂಬರ್ 11, 1994 ಶಾಸಕಾಂಗ ಪಕ್ಷ ಸೇರೋದಿರುತ್ತೆ. ಅಂದರೆ ಆಗ್ಲಿಂದಲೇ ಹೆಗಡೆ ಮತ್ತು ದೇವೇಗೌಡರಿಗೆ ಒಗ್ಗಟ್ಟಿದ್ದ ಇದೀವಿ ಅಂತ ಅಂದರೂ ಕೂಡ ಪರಸ್ಪರ ನಂಬಿಕೆ ಇರಲೇ ಇಲ್ಲ ಅವರಿಗೆ. ದಟ್ ಇಸ್ ಅ ಹೋಲ್ ಪ್ರಾಬ್ಲಮ್. ಸೊ
ಡಿಸೆಂಬರ್ 11, 1994ರಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯಬೇಕು. ಇದು ಹಿಂದಿನ ದಿವಸ ಇದು ನಡೆದಂಥದ್ದು. ಇವರು ಬಿಜು ಪಟ್ನಾಯಕ್ ಅವರು ಇವರು ಆಗ್ತಾರೆ ಅಂತ ಹೇಳಿ. ಸೊ ದೇವೇಗೌಡರಿಗೂ ಸುದ್ದಿ ಮುಟ್ಟುತ್ತೆ, ರಾಮಕೃಷ್ಣ ಹೆಗಡೆ ಅವರು ಅಬ್ಜೆಕ್ಷನ್ ತೊಗೊಂಡಿದ್ದಾರೆ ಅಂತ. ಅವರು ಅಲರ್ಟ್ ಆಗ್ತಾರೆ. ಅವರು ಮತ್ತು ಅವರ ಬೆಂಬಲಿಗರೆಲ್ಲ ಸೇರಿ ಈ ಸರ್ತಿ ನಾವು ತಪ್ಪಿಸ್ಕೊಳ್ಬಾರ್ದು, ಏನೋ ಮುಖ್ಯಮಂತ್ರಿ ಸ್ಥಾನ ದೇವೇಗೌಡರಿಗೆ ದೊರಕಲೇಬೇಕು ಏನಾರು ಮಾಡಿ ಅಂತ ಹೇಳಿ. ಸೊ ಆವತ್ತು ಬೆಳಗಿನಿಂದಲೇ ಏನೋ ಲಾರಿಗಳಲ್ಲಿ, ಟ್ರಕ್ಗಳಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ ಜನ 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 ಹಾಸನ, ಚಿಕ್ಕಮಗಳೂರು, ತರೀಕೆರೆ ಎಲ್ಲ ಕಡೆಯಿಂದ ಬರ್ತಾರೆ. ಎಲ್ಲ ಕಡೆಯಿಂದ ಒಕ್ಕಲಿಗರು ಬಂದು ವಿಧಾನಸೌಧ ಸುತ್ತ ಜಮಾಯಿಸ್ತಾರೆ. ಲೆಜಿಸ್ಲೇಚರ್ ಪಾರ್ಟಿ 11 ಗಂಟೆಗೆ ಕಾಣುತ್ತೆ ಶುರು ಆಗಬೇಕು. ಅದಕ್ಕೆ ಮೊದಲೇ ಸುಮಾರು ಜನ ಎಲ್ಲ ಸೇರುತ್ತಾರೆ. ಸೊ ಲೆಜಿಸ್ಲೇಚರ್ ಪಾರ್ಟಿಗೆ ಏನೋ ಬಿಜು ಪಟ್ನಾಯಕ್ ಅಧ್ಯಕ್ಷತೆ ವಹಿಸ್ತಾರೆ. ಇನ್ನೇನು ಪ್ರಿಲಿಮಿನರಿ ಮಾತು ಎಲ್ಲ ಆದಮೇಲೆ ಹೆಗ್ಡೆ ಅವರು ಯಾರು ಈಗ ಆಗಬೇಕು ಅನ್ನೋದು ಶಾಸಕಾಂಗ ಸಭೆಯಲ್ಲಿ ಹೆಗ್ಡೆ ಅವರು ಇದ್ದಕ್ಕಿದ್ದಂಗೆ ನನಗನ್ಸುತ್ತೆ ಈ ಸರ್ತಿ JH ಪಟೇಲ್ರು ಮುಖ್ಯಮಂತ್ರಿ ಆಗಬಹುದೇನೋ ಅಂತ ನನ್ನ ಸಲಹೆ ಅಂತ ಹೇಳ್ತಾರೆ. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೆಸರು ಬಿಟ್ಬಿಡ್ತಾರೆ. ಇದು ಭಾಳಷ್ಟು ಜನಕ್ಕೆ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ದೇರ್ ಇಸ್ 1 minute ಸ್ಟನ್ ಸೈಲೆನ್ಸ್. ಇದೇನಿದು, ಹೆಗ್ಡೆ ಅವರು ಯಾಕೆ ಈ ಮಾತನ್ನು ಹೇಳಿದ್ರು? ಆಮೇಲೆ ನಾವು ಬಿಡಬೇಕಾಯ್ತು, ಶಾಸಕಾಂಗ ಪಕ್ಷ ಡಿಸೈಡ್ ಮಾಡಲಿ ಅಂತ ಹೇಳಿ. ಆವಾಗ ನಿಂತ್ಕೊಂಡಂಥ ದೇವೇಗೌಡರು ಹೇಳ್ತಾರೆ, ನೋಡಿ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದೇನೆ, ಸೊ ಶಾಸಕರಿದ್ದಾರಲ್ಲ ಅವರು ಡಿಸೈಡ್ ಮಾಡ್ತಾರೆ, ಲೆಟ್ ದೆಮ್ ಡಿಸೈಡ್, ಯಾರಿಗೆ ಮೆಜಾರಿಟಿ ಬರುತ್ತೋ ಅವರಾಗಲಿ ಅಂತ ಹೇಳಿ. ಆಬ್ವಿಯಸ್ಲಿ ಅವ್ರಿಗೆ ಸಪೋರ್ಟ್ ಇರುತ್ತೆ. ಸೊ ಇದೆಲ್ಲ ಡಿಸ್ಕಷನ್ಸ್ ನಡೆದು ಶಾಸಕಾಂಗ ಪಕ್ಷ ಸಭೆ ಸುಮಾರು 90 ನಿಮಿಷ ಆಗಾಗಲೇ ನಡೆದಿರುತ್ತೆ. ಹೊರಗಡೆ ಜನಗಳಿಗೆ ಏನು ಗೊತ್ತಿರಲ್ಲ, ಅವ್ರಿಗೆ ಏನೋ ಒಂದು ರೀತಿಯ ಆತಂಕ ಶುರು ಆಗುತ್ತೆ. ಏನು ಯಾಕಿದು ಇಷ್ಟೊತ್ತಿಗಾಗಲೇ ಅನೌನ್ಸ್ ಆಗಬೇಕಾಯ್ತಲ್ಲ, ದೇವೇಗೌಡರ ಹೆಸರು ಅನೌನ್ಸ್ ಆಗಬೇಕು, ಯಾಕಾಗಿಲ್ಲ ಅಂಥೇಳಿ. ಸೊ ಒಂದಷ್ಟು ಜನ, ಒಂದು ದೊಡ್ಡ ಗುಂಪು ಕೂಡ ಪೊಲೀಸ್ ಪಾರೆಯನ್ನು ತಳ್ಕೊಂಡು ಒಳಗಡೆ ಹೋಗ್ಬಿಡ್ತಾರೆ. ವಿಧಾನಸೌಧ ಒಳಗೆ ಹೋಗಿ 3rd ಫ್ಲೋರ್ನಲ್ಲಿರ್ತಕ್ಕಂಥ ಏನೋ ಕಾನ್ಫರೆನ್ಸ್ ಹಾಲು ಅಲ್ಲೆಲ್ಲ ನುಗ್ತಾರೆ. ಅಲ್ಲಿ ಅವರು ಬರೋ ಅಷ್ಟೊತ್ತಿಗೆ ಶಾಸಕಾಂಗ ಪಕ್ಷದ ಸಭೆ ಮುಗಿದಿರುತ್ತೆ. ರಾಮಕೃಷ್ಣ ಹೆಗಡೆ, JH ಪಟೇಲ್ ಮತ್ತು RV ದೇಶಪಾಂಡೆ ಹೊರಗಡೆ ಬರ್ತಾ ಇರ್ತಾರೆ. ಸೊ ಆ ದೇವೇಗೌಡರ ಬೆಂಬಲಿಗರು ಅವರೆಲ್ಲ, ಅವ್ರಿಗೆ ಅನಿಸುತ್ತೆ ಇವ್ರು ಏನೋ ಕಿತಾಪತಿ ಮಾಡಿದ್ದಾರೆ, ಅದಕ್ಕೆ ಅನೌನ್ಸ್ಮೆಂಟ್ ಆಗಿಲ್ಲ ಅಂಥೇಳಿ. ಸೊ ಇವ್ರನ್ನ ಮಾತನ್ನು ಕೇಳಲ್ಲ, ಅವ್ರ ಮೇಲೆ ಬಿದ್ದು ಏನೋ ರಾಮಕೃಷ್ಣ ಹೆಗಡೆ ಅವರ ಜುಬ್ಬ ಹರಿತಾರೆ. JH ಪಟೇಲ್ರಿಗೆ ಒಂದಷ್ಟು ಗೂಸ ಕೊಡ್ತಾರೆ. ಆಮೇಲೆ RV ದೇಶಪಾಂಡೆ ಅಲ್ಲೇ ಇದ್ದು ಟಾಯ್ಲೆಟ್ಗೆ ನುಗ್ತಾರಂತೆ. ಸೊ ಅವರು ನಟ್ಟಿಸ್ಕೊಂಡು ಹೋಗಿ ಅಲ್ಲ ಅವರಿಗೂ ಏಟ್ಗಳು ಹೊಡಿತು. ಸೊ ಇದೆಲ್ಲ ಘಟನೆಗಳು ಅರಾಜಕತೆ ಒಳಗಡೆನೆ ನಡೆಯುತ್ತೆ. ಸೊ ಇಷ್ಟು ಚೆನ್ನಾಗಿ ಎಲೆಕ್ಷನ್ ಗೆದ್ದು ಕೂಡ ಈ ಒಂದು ಕಹಿ ಘಟನೆಯಿಂದ ತಿರ್ಗಾ ಹಳೆ ಇದೆಲ್ಲ ಮರುಕಳಿಸುತ್ತಲ್ಲಿ. ಓಕೆ. ಸೊ ಅಂದರೆ ಅದಾದ ನಂತರದಲ್ಲಿ ಹೇಗೆ ಅದು ಅವರು ಉದ್ವಿಗ್ನರಾಗಿದ್ದರು, ಅದೆಲ್ಲ ಹೆಂಗೆ ಸಮಾಧಾನಗೊಂಡ್ರು ಮತ್ತೆ? ಆದರೆ ಅಷ್ಟೊತ್ತಿಗೆ ಅನೌನ್ಸ್ಮೆಂಟ್ ಆಗುತ್ತೆ, ಅಫಿಷಿಯಲಿ ದೇವೇಗೌಡರು ಚುನಾಯಿತರಾಗಿದ್ದಾರೆ, ಅವರೇ ಮುಖ್ಯಮಂತ್ರಿ ಅಂತ. ಸೊ ಈ ಗುಂಪುಗಳಿಗೆ ಭಾಳ ಖುಷಿ ಆಗುತ್ತೆ. ಅವರು ಜೈ ಜೈಕಾರ ಹಾಕ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಧಿಕ್ಕಾರ ಕೂಗಿದವರು ಜೈಕಾರ ಹಾಕೊಂಡು ದೇವೇಗೌಡರಿಗೆ ಜೈಕಾರ ಹಾಕ್ಕೊಂಡು ಹೋಗ್ತಾರೆ. ಸೊ ಫಸ್ಟ್ ಟೈಮು ದೇವೇಗೌಡರು ಅಂತೂ ಮುಖ್ಯಮಂತ್ರಿ ಆಗ್ತಾರೆ. 38 ವರ್ಷದ ನಂತರ ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಬರ್ತಾರೆ. ಬಟ್ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗುವಷ್ಟೊತ್ತಿಗೆ ಸುಮಾರು ಒಂದು 5-6 ಸಲ ಚುನಾವಣೆ ಗೆದ್ದಿರ್ತಾರೆ ಅನ್ಸುತ್ತೆ. ಅಂದರೆ ಎಷ್ಟು ಅವರು ರಾಜಕೀಯ ಹೋರಾಟಗಳಲ್ಲಿ ಅವರು ಈ ಸ್ಥಾನವರೆಗೂ ಬಂದರು. ಅಂದರೆ ಅವರು ನೀವಾಗಲೇ ಹೇಳಿದಾಗೆ ಒಂದು ರೀತಿ ಅವರು ರಾಕ್ಷಸ ಥರ ಕೆಲಸ ಮಾಡ್ತಾರೆ ಅಂತ. ಸೊ ಅವರು ಫೀಲ್ಡಲ್ಲಿರ್ಬೋದು, ನ್ಯಾಷನಲ್ ಲೀಡರ್ಸ್ನ ಸಂಪರ್ಕ ಸಾಧಿಸೋದಿರ್ಬೋದು, ಮತ್ತು ರಾಜಕೀಯ ಚಾಣಾಕ್ಷ ಅಂತ ನಾವೇನು ಕರಿತೀವಿ ಅದೆಲ್ಲವನ್ನೂ ಮಾಡಿಕೊಂಡು ತಮ್ಮ ಸಾಮರ್ಥ್ಯದ ಮೇಲೆ ಅವರು ಬಂದರು. ಅವರ ಸಾಮರ್ಥ್ಯ ಏನೇ ಇದ್ದರೂ ಕೂಡ ಅವರು ಮಹಾನ್ ದೈವ ಭಕ್ತರು ದೇವೇಗೌಡರು. ಜ್ಯೋತಿಷ್ಯದಲ್ಲಿ ಭಾಳ ನಂಬಿಕೆ ಇಟ್ಟಂಥವ್ರು ಅನ್ನೋದನ್ನು ನಾವು ಕೇಳಿದ್ದೀವಿ. ಸೊ ಈ ದೇವೇಗೌಡರು ಮತ್ತು ಈ ಜ್ಯೋತಿಷಿಗಳು ಇದು ಹೇಗೆ ಅವರು ಒಂದಕ್ಕೊಂದು ಸಂಬಂಧಗಳು ಬೆಳ್ಕೊಂಡು ಅದು ಹೇಗೆ ನಂಬಿಕೆ ಉಟ್ಕೊಳ್ತು ಅಂತ? ಅವರು ದೈವ ಭಕ್ತರು ಹೌದು, ಮತ್ತು ಜ್ಯೋತಿಷಿಗಳಲ್ಲಿ ಭಾಳ ನಂಬಿಕೆ. ಸೊ ಜ್ಯೋತಿಷಿಗಳನ್ನು ಕನ್ಸಲ್ಟ್ ಮಾಡ್ತಾ ಇರ್ತಾರೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಜ್ಯೋತಿಷಿಗಳನ್ನು ಕನ್ಸಲ್ಟ್ ಮಾಡ್ತಾರೆ. ಜ್ಯೋತಿಷ್ಯಗಳ ಜೊತೆಗೆ ಅವರಿಗೆ ಬ್ರಾಹ್ಮಣರಲ್ಲಿ ಕೂಡ ಹೆಚ್ಚು ನಂಬಿಕೆ, ಒಂದು ಗೌರವ. ಹಾಗಾಗಿ AG ರಾಮಚಂದ್ರ ರಾವ್ ಅಂತವರು ಅವರಿಗೆ ಅಡ್ವೈಸರ್ ಆಗಿರ್ತಾರೆ. ಆಮೇಲೆ ರಾಮಕೃಷ್ಣ ಹೆಗಡೆನೂ ಅವರು ನಾಯಕರು ಅಂತ ಒಪ್ಕೊಂಡಿರ್ತಾರೆ. ಸೊ ಸಾಮಾನ್ಯವಾಗಿ ಅವ್ರ ಬಗ್ಗೆ ಹೇಳೋದು ಅವರಿಗೆ ಒಂದು ರೀತಿಯ ಬ್ರಾಹ್ಮಣರ ಬಗ್ಗೆ ಗೌರವ ಆಯ್ತಂತೆ. ಸೊ ಜ್ಯೋತಿಷಿಗಳಿಂದ ಒಳ್ಳೆ ಒಡನಾಟ ಇಟ್ಕೊಂಡಿರ್ತಾರೆ. ಅವರು 1962 ಅಸೆಂಬ್ಲಿ ಎಲೆಕ್ಷನ್ಗೆ ಬಂದು ಕೂಡ ಒಬ್ಬರು ಅಚ್ಯುತ ಶಾಸ್ತ್ರಿ ಅಂತ ಇರ್ತಾರೆ ಮೈಸೂರಿಂದ,
ಆ ಮೈಸೂರಿನ ಅಚ್ಯುತ ಶಾಸ್ತ್ರಿಯವರು ಇವ್ರು ಹೇಳ್ತಾರೆ, ನೋಡಿ ನೀವು ಎಲೆಕ್ಷನ್ನ ಕಂಟೆಸ್ಟ್ ಮಾಡಿ, ನಿಮ್ಗೆ ಗೆಲ್ಲೋ ಚಾನ್ಸ್ ಇದೆ ಅಂಥೇಳಿ. ಎಲೆಕ್ಷನ್ ಗೆದ್ದುಬಿಡ್ತಾರೆ ಅವಾಗ. ಅದೇ ಅಚ್ಯುತ ಶಾಸ್ತ್ರಿಯವರು ಇನ್ನೊಮ್ಮೆ ಇವರು ಯಾವಾಗಲೂ ಹೋಗಿ ಭೇಟಿಯಾದಾಗ ಹೇಳ್ತಾರಂತೆ, ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ಅವ್ರು ಹೇಳ್ತಾರಂತೆ, ದೇವರಾಜ ಅರಸು ಅವರು 1980ರಲ್ಲಿ ಅಧಿಕಾರ ಕಳ್ಕೊಳ್ತಾರೆ ಮತ್ತು ಇನ್ನೊಂದು 2 ವರ್ಷಕ್ಕೆ ಅವರು ನಿಧನರಾಗ್ತಾರೆ ಅಂತ ಕೂಡ ಅವರು ಪ್ರಿಡಿಕ್ಟ್ ಮಾಡಿರ್ತಾರೆ. ಅದೇ ರೀತಿ ಆಗುತ್ತಂತೆ. ಸೊ ಈ ರೀತಿ ಅವರಿಗೆ ಬಹಳಷ್ಟು ನಂಬಿಕೆ. ಆಮೇಲೆ ಅವರು 1993ರಲ್ಲಿ ಮುಖ್ಯಮಂತ್ರಿ ಆದಾಗ ಕೂಡ ಚೆನ್ನೈನಲ್ಲಿ ಬಾಲನ್ ನಾಯರ್ ಅಂತ ಒಬ್ಬರು ಜ್ಯೋತಿಷಿ ಇರ್ತಾರೆ, ಅವ್ರು ಹೇಳಿರ್ತಾರಂತೆ ನೀವು ಮುಖ್ಯಮಂತ್ರಿ ಆಗ್ತೀರಿ ಈಗ ಅಂಥೇಳಿ. ಸೊ ಈ ರೀತಿ ಅವರಿಗೆ ಜ್ಯೋತಿಷಿಗಳಲ್ಲಿ ಭಾಳಷ್ಟು ನಂಬಿಕೆ. 1996ರಲ್ಲಿ ಅವರು ಪ್ರಧಾನಮಂತ್ರಿ ಆಗುವ ಮೊದಲು ಕೂಡ ಬೇರೆ ಬೇರೆ ಜ್ಯೋತಿಷಿಗಳನ್ನು ಕನ್ಸಲ್ಟ್ ಮಾಡಿರ್ತಾರೆ. ಅದರಲ್ಲಿ ಒಬ್ಬರು ನಾಮಕಲ್ನಲ್ಲಿ, ತಮಿಳುನಾಡಿನ ನಾಮಕಲ್ನಲ್ಲಿ ಒಬ್ಬರು ಜ್ಯೋತಿಷಿ ಇದ್ದರು, ಅವರನ್ನು ಹೋಗಿ ಕನ್ಸಲ್ಟ್ ಮಾಡಿರ್ತಾರೆ. ಅವರು ಖಚಿತವಾಗಿ ಹೇಳ್ತಾರಂತೆ, ನೀವು ಪ್ರಧಾನಮಂತ್ರಿ ಆಗುವ ಚಾನ್ಸ್ ಇದೆ ನಿಮಗೆ ಅಂಥೇಳಿ. ಆ ಪಟ್ಟ ಇವರು ಕನಸೇ ಕಂಡಿರಲ್ಲ, ಪ್ರಧಾನಮಂತ್ರಿ ಆಗ್ತೀನಿ ಅಂತೇಳಿ. ಹೆಂಗೆ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ? ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು 28 ಸೀಟು, ಅದರಲ್ಲಿ ನಮಗೆ ಬರ್ತಕ್ಕಂಥದ್ದು ಎಷ್ಟು ಸೀಟು? ನಮಗೊಂದು 10-15 ಸೀಟ್ ಬಂದರೂ ಕೂಡ ನಾನು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಅಂತ ಅವರು ನಂಬೋದಿಲ್ಲ. ಆದರೆ ಏನು ಚಮತ್ಕಾರ ಆಗಿ ಪ್ರಧಾನಮಂತ್ರಿ ಆಗ್ಬಿಡ್ತಾರಲ್ಲ, ಅವತ್ತಿಂದ ಆ ನಾಮಕಲ್ ಜ್ಯೋತಿಷಿ ಬಗ್ಗೆ ಭಾಳಷ್ಟು ಇವರಿಗೆ ಹತ್ತಿರ ಆಗ್ತಾರೆ ಇವರು. ಆದರೆ ನಮಗೆಲ್ಲ ಗೊತ್ತಿದ್ದಾಗೆ ಪ್ರಧಾನಮಂತ್ರಿ ಸ್ಥಾನ ಅವರಿಗೆ 10 ತಿಂಗಳಲ್ಲಿ ಹೋಗುತ್ತೆ. ಕಾಂಗ್ರೆಸ್ಸು ಅವರ ಸರ್ಕಾರವನ್ನು ಬೆಳೆಸಿಬಿಡ್ತಾರೆ, ಹಾಗಾಗಿ ಹೋಗುತ್ತೆ. ಆದರೂ ಅವರಿಗೆ ನಂಬಿಕೆ ಬಿಡೋದಿಲ್ಲ. ಆ ನಾಮಕಲ್ನವ್ರನ್ನ ತಿರ್ಗಾ 4-5 ಸಲ ಭೇಟಿ ಮಾಡಿರ್ತಾರೆ. ನಾನು ಆವಾಗ ದ ಟೆಲಿಗ್ರಾಫ್ ಪತ್ರಿಕೆಯಲ್ಲಿದ್ದೆ. ಸೊ ನಮ್ಮ ಎಡಿಟರ್ ಆದಂಥ ಶೇಖರ್ ಭಾಟಿ ಅವ್ರು ಹೇಳಿದ್ರು, ನೋಡಿ ಆ ಜ್ಯೋತಿಷಿ ಈಗ ಏನು ಹೇಳ್ತಾರೆ, ನೀವು ವೈ ಡೋಂಟ್ ಯು ಗೋ ಟು ನಾಮಕಲ್ ಆ್ಯಂಡ್ ಟಾಕ್ ಟು ಹಿಮ್, ಏನು ಇಂಟ್ರೆಸ್ಟಿಂಗ್, ದೇರ್ ಮಸ್ಟ್ ಬಿ ಸಮ್ ಇಂಟ್ರೆಸ್ಟಿಂಗ್ ಸ್ಟೋರಿ ದೇರ್ ಅಂತ. ಸೊ ನಾನು ಟ್ಯಾಕ್ಸಿ ಮಾಡಿಕೊಂಡು ಬೆಂಗಳೂರಿಂದ ಹೋದೆ. ಸೊ ಆ ನಾಮಕಲ್ ಜ್ಯೋತಿಷಿನ ಭೇಟಿ ಮಾಡಿದೆ. ಹೌದು, ನಾನು ಈ ರೀತಿ ಪ್ರೆಡಿಕ್ಟ್ ಮಾಡಿದ್ದು ನಿಜ, ದೇವೇಗೌಡರು ಆಗ್ತಾರೆ ಅಂಥೇಳಿ. ಅವರ ಇದು ಜಾತಕ ನೋಡಿದ್ರೆ ನನಗನ್ಸುತ್ತೆ ಅವ್ರು ಇನ್ನೊಂದು ಸರ್ತಿ ಆಗೋ ಚಾನ್ಸ್ ಇದೆ ಅಂಥೇಳಿ. ಎರಡನೇ ಸಲ ಆಗೋ ಚಾನ್ಸ್ ಇದೆ ಅಂತ ಹೇಳಿದ್ರು. ಸೊ ನಾನು ಸ್ವಲ್ಪ ಕಲರ್ಫುಲ್ಲಾಗಿ ಅದನ್ನು ಒಂದು ರಿಪೋರ್ಟ್ ಕೊಟ್ಟೆ. ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿದ್ದಂಗೆ ಅವರು ತಿರ್ಗಾ ಪ್ರಧಾನಮಂತ್ರಿ ಆಗಲಿಲ್ಲ. ಹೌದು, ಈ ರೀತಿ ಒಂದು ನಂಬಿಕೆ. ಹೌದು. ಸೊ ನೀವು ಈ ವಿಚಾರವನ್ನು ದೇವೇಗೌಡರಿಗೆ ಏನಾದರೂ ಹೇಳುವಂಥ ಸಂದರ್ಭ ಬಂತಾ? ಒಬ್ಬ ಪತ್ರಕರ್ತರಾಗಿ ನಿಮ್ಮ ಮತ್ತು ದೇವೇಗೌಡರ ನಡುವಿನ ಒಡನಾಟ ಅಥವಾ ಸಂಬಂಧಗಳು, ಸಂಪರ್ಕಗಳು, ಸಂದರ್ಭಗಳು ಹೇಗೆಲ್ಲ ಒದಗಿ ಬಂತು? ಅವರು ಭಾಳ ಬ್ಯುಸಿ ಆ ಟೈಮಲ್ಲಿ. ಒಂದಿಷ್ಟು ಮಾತ್ರೆಗಳು ಅದನ್ನು ಅವರು ಕೊಟ್ಟ ಕೈ. ಸೊ 6 ತಿಂಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವ್ರು ಯಾವುದಾದ್ರು ಒಂದಕ್ಕೆ ಮೆಂಬರ್ ಆಗಬೇಕು. ಸೊ ಲೋಕಸಭಾ ಎಲೆಕ್ಷನ್ ಅಂದರೆ ಅಷ್ಟು ಸುಲಭ ಅಲ್ಲ. ಡ್ಯೂ ಥಿಂಕ್ ಹಿ ವಿಲ್ ಗೋ ಟು ಲೋಕಸಭಾ ಆರ್ ವಿಲ್ ಹಿ ಗೋ ಟು ರಾಜ್ಯಸಭಾ? ನೀವೇನು ಬರೀತಾ ಇದ್ದೀರಾ ಗೊತ್ತು ನನಗೆ, ಸ್ವಲ್ಪ ತಾಳಿ.